ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕರ್ನಾಟಕ ಒಂದು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಕರ್ನಾಟಕ ಸರ್ಕಾರ ಇವರು ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗಾಗಿ ಏನು ಅರ್ಜಿಯನ್ನು ಕರೆದಿದ್ದರು. 50% ಸ್ಥಾನಗಳನ್ನು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇಲ್ಲದೆ ಅಥವಾ ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿಲ್ಲ ಅಂದರೆ ಅವರು ಕೂಡ ಇಲ್ಲಿ ಡೈರೆಕ್ಟಾಗಿ ಅಡ್ಮಿಷನ್ಗೆ ಅವಕಾಶವನ್ನು ಕಲ್ಪಿಸಿದರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಂದು ಅಪ್ಡೇಟ್ ಬಂದಿರುತ್ತದೆ. ಅದೇನು ಅಂತ ತಮ್ಮೊಂದಿಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವುಗಳು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇಲ್ಲಿ ನೋಡಿ ಮೊದಲನೇದಾಗಿ ಈಗಾಗಲೇ ತಾವುಗಳು ಕೂಡ ನೋಡಿರ್ತೀರಿ, ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಬಹಳ ದಿನಗಳ ಹಿಂದೆಯೇ ಇಲ್ಲಿ ಡೈರೆಕ್ಟಾಗಿ ಅಡ್ಮಿಷನ್ ಮಾಡಲಿಕ್ಕೆ ಅರ್ಜಿಯನ್ನು ಕರೆದಿದ್ದರು. ಬಹಳಷ್ಟು ಪೋಷಕರು ಇಲ್ಲಿ ಅಪ್ಲಿಕೇಶನ್ ಹಾಕಿ ಸೆಲೆಕ್ಟ್ ಕೂಡ ಆಗಿದ್ದಾರೆ, ಅವ್ರ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಹಾಗೂ ಅಲ್ಲಿ ಅಡ್ಮಿಷನ್ ಕೂಡ ಮಾಡಿರ್ತಾರೆ. ಆದರೆ ಇಲ್ಲಿ ಕೆಲವು ಪೋಷಕರಿಗೆ ಇಲ್ಲಿ ಬಹಳಷ್ಟು ಗೊಂದಲಗಳಿದ್ದು, ಏನಂದರೆ ಸ್ವಂತ ತಾಲೂಕಿನಲ್ಲಿ ಸೀಟುಗಳಿಲ್ಲ ಅಂದರೆ ಹೇಗೆ ಅಂತ ಕನ್ಫ್ಯೂಷನ್ ಆಗಿದ್ದರು. ಅದರ ಅನುಸಾರ ಇಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಔಟ್ ಆಫ್ ತಾಲೂಕು, ಔಟ್ ಆಫ್ ಡಿಸ್ಟ್ರಿಕ್ನಲ್ಲಿ ಕೂಡ ಇಲ್ಲಿ ಆಯ್ಕೆ ಆಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಮತ್ತು ಇವತ್ತು ಕೂಡ ಒಂದು ಅಪ್ಡೇಟ್ ಬಂದಿರ್ತದೆ. ಏನು ಅಂದರೆ ಮತ್ತೆ ಇಲ್ಲಿ ಒಂದು ಲಿಂಕನ್ನು ಬಿಟ್ಟಿರ್ತಾರೆ ಹೊಸದಾಗಿ. ತಾವುಗಳು ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಿಲ್ಲ ಅಂದರೆ SITS ನಂಬರನ್ನು ಹಾಕಿ ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಮೆನ್ಷನ್ ಮಾಡಿ ತಾವು ಇಲ್ಲಿ ಸೆಲೆಕ್ಷನ್ ಆಗಲಿಕ್ಕೆ ಅವಕಾಶ ಕೂಡ ಕೊಟ್ಟಿರ್ತಾರೆ. ತಾವುಗಳು ಏನು ಮಾಡಬೇಕು ಅಂದರೆ, ನಾನು ಇಲ್ಲಿ ವೆಬ್ಸೈಟ್ ಹೇಳ್ತೀನಿ ನೋಡಿ ಇನ್ನೊಂದು ಸಾರಿ. ಇಲ್ಲಿ ಕ್ರೈಸ್ ಅಂತ ತಾವು ಗೂಗಲಲ್ಲಿ ಸರ್ಚ್ ಮಾಡಬೇಕು. ನೆಕ್ಸ್ಟ್ ಅಲ್ಲಿ ಇತ್ತೀಚಿನ ಸುದ್ದಿ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದು ಆದ ನಂತರ ಅಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಅಡ್ಮಿಷನ್ಗೆ ಒಂದು ಅವಕಾಶ ಕಲ್ಪಿಸಿರುವ ಕುರಿತಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದಾದ ನಂತರ ಸ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡಬೇಕು. ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡಿದ ಕೂಡಲೇ ಅಲ್ಲಿ ಡೀಟೇಲ್ಸ್ ಓಪನ್ ಆಗುತ್ತೆ. ತಮ್ಮ ಕಾಸ್ಟನ್ನೆಲ್ಲ ಎಂಟ್ರಿ ಮಾಡಿ ತಾವು ನೀಟಾಗಿ ಅಪ್ಲಿಕೇಶನ್ ಅಲ್ಲಿ ನೋಡಬೇಕು. ತಾವುಗಳು ನಾನು ಈಗಾಗಲೇ ಹಿಂದಿನ ವಿಡಿಯೋಗಳು ತಿಳಿಸಿರ್ತೇನೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂತ. ಒಂದು ಸಾರಿ ನಮ್ಮ ಈ ವಿಡಿಯೋಗಳನ್ನು ನೋಡ್ಕೊಳ್ಬೋದು ತಾವು, ಹಿಂದಿನ ವಿಡಿಯೋಗಳನ್ನು. ತಾವು ಸ್ವಂತ ತಾಲೂಕು ಇಲ್ಲ ಅಂದರೆ ಸ್ವಂತ ಔಟ್ ಆಫ್ ತಾಲೂಕು ಅಥವಾ ಔಟ್ ಆಫ್ ಡಿಸ್ಟ್ರಿಕ್ಕು ಕೂಡ ಅವಕಾಶ ಕಲ್ಪಿಸಿದ್ದಾರೆ. ತಾವು ಇವತ್ತು ಬಿಟ್ಟಂಥ ಲಿಂಕನ್ನು ತಾವು ಇನ್ನೊಂದು ಸಾರಿ ಚೆಕ್ ಮಾಡಿಕೊಡ್ರಿ. ಯಾರ್ಯಾರ್ದು ಇಲ್ಲಿ ಆಪ್ಷನ್ಗಳು ಶಾಲೆಯ ಲಿಸ್ಟ್ಗಳು ಓಪನ್ ಆಗ್ತಾ ಇಲ್ಲ ಅನ್ನೋದನ್ನು ತಾವು ಒಂದು ಸಾರಿ ಚೆಕ್ ಮಾಡಿಕೊಡ್ರಿ. ಯಾಕಂದರೆ ಅದು ಸ್ಟೆಪ್ ಬೈ ಸ್ಟೆಪ್ಗಳು ನೀವು ಹೋಗ್ತಾ ಅಂದರೆ ತಾವು ಎಂಟ್ರಿ ಮಾಡ್ತಾ ಹೋದಾಗ ತಮಗೆ ಸಂಪೂರ್ಣವಾದಂತಹ ಮಾಹಿತಿ ಗೊತ್ತಾಗುತ್ತೆ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.